ಇಲ್ಲೊಬ್ಬ ತಂದೆ ಮಗಳನ್ನು ತನ್ನ ವಯಸ್ಸಿನ ಗೆಳೆಯನಿಗೆ ಮದುವೆ ಮಾಡಲು ಹೊರಟಿದ್ದ. ಇವನ ಹೆಸರು ಅಮಿತ್. ಮನೆಯ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಅಮಿತ್ನ ಮಗಳು ಸಾಕ್ಷಿ ಬಾಗಿಲು ತೆಗೆದಾಗ ಕೊರಿಯರ್ ಇಂದ ಲೆಟರ್ ಬಂದಿರುತ್ತದೆ. ಈಕೆ ಅಮಿತ್ನ ಹೆಂಡತಿ ಮೀನಾ. ಸಾಕ್ಷಿ ಅಮ್ಮನಿಗೆ ಲೆಟರ್ ಕೊಟ್ಟು ಕಾಲೇಜ್ಗೆ ಹೊರಡುತ್ತಾಳೆ. ಆಗ ಅಮಿತ್ ಯಾವ ಲೆಟರ್ ಎಂದು ಮೀನಾಳನ್ನು ಕೇಳುತ್ತಾನೆ. ಆಗ ಮೀನಾ ಬ್ಯಾಂಕಿಂದ ಬಂದ ನೋಟಿಸ್ ಎಂದು ಹೇಳುತ್ತಾಳೆ. ಅಮಿತ್ ತನ್ನ ಬಿಸ್ನೆಸ್ ಲಾಸ್ ಮಾಡಿಕೊಂಡು ಕೆಲಸವಿಲ್ಲದೆ ಮನೆಯಲ್ಲೇ ಇರುತ್ತಾನೆ. ಮೀನಾ ಅಮಿತ್ಗೆ ಟೀ ಕೊಟ್ಟು ಹೋಗುತ್ತಾಳೆ. ಆಗ ಅಮಿತ್ ಲೆಟರ್ ಓದುತ್ತಾನೆ. ಅಂದು ಅಮಿತ್ ಬ್ಯಾಂಕಿಂದ ಮನೆಯ ಮೇಲೆ ಲೋನ್ ತೆಗೆದುಕೊಂಡಿರುತ್ತಾನೆ. ಲೋನ್ ಕಟ್ಟದೇ ಇರುವ ಕಾರಣ ಬ್ಯಾಂಕಿಂದ ನೋಟಿಸ್ ಬಂದಿರುತ್ತದೆ. ಅದನ್ನು ನೋಡಿ ಅಮಿತ್ ಗಾಬರಿಯಾಗುತ್ತಾನೆ. ಆ ರಾತ್ರಿ ಮಗಳ ಹುಟ್ಟಿದ ಹಬ್ಬ ಇರುತ್ತದೆ. ಸಾಕ್ಷಿ ರೆಡಿ ಆಗುತ್ತಾ ಇರುತ್ತಾಳೆ. ಸಾಕ್ಷಿ ನೋಡಲು ಬ್ಯೂಟಿಫುಲ್ ಆಗಿರುವ ಹುಡುಗಿ ಆಗಿರುತ್ತಾಳೆ. ಅಪ್ಪ ಎಲ್ಲಿ ಹೋದರು ಎಂದು ಸಾಕ್ಷಿ ಅಮ್ಮನನ್ನು ಕೇಳುತ್ತಾಳೆ. ಆಗ ಮೀನಾ ಅವರು ಹೊರಗಡೆ ಹೋಗಿದ್ದಾರೆ ಎಂದು ಹೇಳುತ್ತಾಳೆ. ಈ ಕಡೆ ಅಮಿತ್ ಕೇಕು ತೆಗೆದುಕೊಂಡು ಬಂದು ಅದಕ್ಕೆ ವಿಷವನ್ನು ಹಾಕಿ ಕಣ್ಣೀರು ಹಾಕುತ್ತಾನೆ. ಅವನಿಗೆ ತುಂಬಾ ಸಾಲ ಇರುವುದರಿಂದ ಜೀವನ ನಡೆಸಲು ಕಷ್ಟ ಆಗುತ್ತಿರುತ್ತದೆ. ಅದಕ್ಕೆ ಅವನು ಸಾಯಲು ನಿರ್ಧಾರ ಮಾಡಿರುತ್ತಾನೆ. ನಂತರ ಮನೆಗೆ ಬಂದು ಮಗಳಿಗೆ ಕೇಕ್ ಕೊಟ್ಟು ಕಟ್ ಮಾಡಿಸಲು ಹೋಗುತ್ತಾನೆ. ಅಷ್ಟರಲ್ಲಿ ಅಮಿತ್ನ ಗೆಳೆಯ ವಿಜಯ್ ಬರುತ್ತಾನೆ. ಸಾಕ್ಷಿಯನ್ನು ನೋಡಿ ಖುಷಿ ಆಗುತ್ತಾನೆ. ನೀನು ಇಷ್ಟೊಂದು ದೊಡ್ಡವಳಾಗಿದ್ದೀಯಾ ಎಂದು ಹೇಳಿ ಅವಳನ್ನು ಹಗ್ ಮಾಡಿ ವಿಶ್ ಮಾಡುತ್ತಾನೆ. ವಿಜಯ್ ಅದೇ ಊರಿನಲ್ಲಿ ಮನೆಯನ್ನು ಖರೀದಿ ಮಾಡಲು ಬಂದಿರುತ್ತಾನೆ. ಆ ವಿಷಯವನ್ನು ಅಮಿತ್ಗೆ ಹೇಳಿದಾಗ ಎಲ್ಲರೂ ಖುಷಿಯಾಗುತ್ತಾರೆ. ನಂತರ ಸಾಕ್ಷಿ ಕೇಕ್ ಕಟ್ ಮಾಡಿ ವಿಜಯ್ಗೆ ತಿನ್ನಿಸಲು ಹೋಗುತ್ತಾಳೆ. ಅವಾಗ ಅಮಿತ್ ಅದನ್ನು ತಳ್ಳಿ ಅದರಲ್ಲಿ ವಿಷ ಇದೆ ಎಂದು ಹೇಳುತ್ತಾನೆ. ಎಲ್ಲರೂ ಗಾಬರಿಯಾಗುತ್ತಾರೆ. ಮೀನಾ ಮತ್ತು ಸಾಕ್ಷಿ ಅಳುತ್ತಾ ಇರುತ್ತಾರೆ. ಅಮಿತ್ ವಿಜಯ್ಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಆಗ ವಿಜಯ್, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನಾನು ಮನೆ ತೆಗೆದುಕೊಳ್ಳುವ ಹಣವನ್ನು ನಿನಗೆ ಕೊಡುತ್ತೇನೆ. ನೀನು ಬ್ಯಾಂಕ್ಗೆ ಹಣ ಕೊಟ್ಟು ಬಿಡು. ಈ ಮನೆಯನ್ನು ಅಲ್ಲಿಯವರೆಗೂ ನನ್ನ ಹೆಸರಿಗೆ ಮಾಡಿಕೊಡು. ನನ್ನ ಹಣ ನೀನು ಕೊಟ್ಟ ಮೇಲೆ ನಿನ್ನ ಹೆಸರಿಗೆ ಬದಲಾಯಿಸಿಕೊ. ಅಲ್ಲಿಯವರೆಗೂ ನನಗೆ ಈ ಮನೆಯಲ್ಲಿ ಜಾಗ ಕೊಡು ಎಂದು ಹೇಳುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಅಮಿತ್ ಒಪ್ಪಿಕೊಳ್ಳುತ್ತಾನೆ. ಮರುದಿನ ವಿಜಯ್ ಲಗೇಜ್ ಸಮೇತ ಅಮಿತ್ ಮನೆಗೆ ಬರುತ್ತಾನೆ. ಆಗ ವಿಜಯ್ ಅಮಿತ್ಗೆ 10 ಲಕ್ಷದ ಚೆಕ್ ಕೊಟ್ಟು ನೀನು ನಿನ್ನ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡು, ಆಮೇಲೆ ನನ್ನ ಹಣವನ್ನೆಲ್ಲ ತೀರಿಸು ಎಂದು ಹೇಳುತ್ತಾನೆ. ಆಗ ಮೀನಾ ಮತ್ತು ಅಮಿತ್ ತುಂಬಾ ಸಂತೋಷ ಪಡುತ್ತಾರೆ. ನಂತರ ಮೀನಾ ವಿಜಯ್ ರೂಮ್ ತೋರಿಸಲು ಕರೆದುಕೊಂಡು ಹೋಗುತ್ತಾಳೆ. ಆಗ ಸಾಕ್ಷಿ ರೂಮಿನಲ್ಲಿ ಮಲಗಿರುತ್ತಾಳೆ. ಅದನ್ನು ವಿಜಯ್ ನೋಡುತ್ತಾನೆ. ವಿಜಯ್ಗೆ ಸಾಕ್ಷಿ ಮೇಲೆ ಆಸೆ ಆಗಿರುತ್ತದೆ. ಅವಳ ಮೇಲೆ ಕೆಟ್ಟ ಕಣ್ಣು ಹಾಕಿರುತ್ತಾನೆ. ಅವಳ ಬಳಿ ಹೋಗಿ ಅವಳ ಮೈಯನ್ನೆಲ್ಲ ಸವರುತ್ತಾ ಆಕೆಗೆ ಮುತ್ತು ಕೊಡಬೇಕು. ಅಷ್ಟರಲ್ಲಿ ಮೀನಾ ಕೂಗುತ್ತಾಳೆ. ಆಗ ವಿಜಯ್ ಶಾಕ್ ಆಗುತ್ತಾನೆ. ಅದು ವಿಜಯ್ನ ಕನಸಾಗಿರುತ್ತದೆ. ನಂತರ ಎಲ್ಲರೂ ತಿಂಡಿ ಮಾಡುತ್ತಿರುತ್ತಾರೆ. ಆಗ ಸಾಕ್ಷಿ ಕಾಲೇಜ್ಗೆ ಹೊರಡುತ್ತಾಳೆ. ಆಗ ಮೀನಾ ಬಾ ತಿಂಡಿ ಮಾಡಿಕೊಂಡು ಹೋಗು ಎಂದು ಹೇಳಿ ಮಗಳಿಗೆ ತಿನ್ನಿಸಲು ಹೋಗುತ್ತಾಳೆ. ಸಾಕ್ಷಿ ನನಗೆ ತಿಂಡಿ ಬೇಡ ಹಠ ಮಾಡುತ್ತಿರುತ್ತಾಳೆ. ಆಗ ವಿಜಯ್ ಸಾಕ್ಷಿ ಕೈಗೆ ದುಡ್ಡು ಕೊಟ್ಟು ನಿನಗೆ ಇಷ್ಟವಾದ ತಿಂಡಿಯನ್ನೇ ಮಾಡು ಎಂದು ಹೇಳುತ್ತಾನೆ. ಆಗ ಸಾಕ್ಷಿ ನನಗೆ ಇಷ್ಟೊಂದು ದುಡ್ಡು ಬೇಡ ಎನ್ನುತ್ತಾಳೆ. ವಿಜಯ್ಗೆ ಅಂಕಲ್ ಬಾಯ್ ಎಂದು ಹೇಳಿ ಹೊರಡುತ್ತಾಳೆ. ಆ ರಾತ್ರಿ ವಿಜಯ್ ಸಾಕ್ಷಿಯನ್ನೇ ನೆನೆಸಿಕೊಂಡು ಇವಳನ್ನು ಹೇಗಾದರೂ ಮಾಡಿ ಬೇಗ ಅನುಭವಿಸಲೇಬೇಕು ಎಂದು ಅಂದುಕೊಂಡು ಸಾಕ್ಷಿಯ ರೂಮಿಗೆ ಹೋಗುತ್ತಾನೆ. ಆಗ ಸಾಕ್ಷಿಯನ್ನು ಎದ್ದೇಳಿಸಿ ಮಾತನಾಡಲು ಶುರು ಮಾಡುತ್ತಾನೆ. ನನ್ನ ಅಂಕಲ್ ಎಂದು ಕರೆಯಬೇಡ, ನಾನು ನಿನ್ನ ಫ್ರೆಂಡ್ ರೀತಿ ಎಂದು ಹೇಳುತ್ತಿರುತ್ತಾನೆ. ಅಷ್ಟರಲ್ಲಿ ಮೀನಾ ಬಂದು ಬಿಡುತ್ತಾಳೆ. ನಿಮ್ಮಿಬ್ಬರಿಗೂ ಇನ್ನೂ ನಿದ್ದೆ ಬಂದಿಲ್ಲವಾ ಎಂದು ಕೇಳುತ್ತಾಳೆ. ಆಗ ವಿಜಯ್ ನನಗೂ ನಿದ್ದೆ ಬರುತ್ತಿರಲಿಲ್ಲ, ಹಾಗೆ ಸಾಕ್ಷಿಯನ್ನು ಮಾತನಾಡಿಸಲು ಬಂದೆ. ಅಮಿತ್ಗೆ ಹೇಗೂ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಎಂದು ಸುಳ್ಳು ಹೇಳುತ್ತಾನೆ. ಆಗ ಮೀನಾ ಬೇಸರದಿಂದ ನಾನು ಕೆಲಸಕ್ಕೆ ತುಂಬ ಟ್ರೈ ಮಾಡುತ್ತಿದ್ದೇನೆ, ಆದರೂ ಎಲ್ಲೂ ರೆಸ್ಪಾನ್ಸ್ ಮಾಡುತ್ತಿಲ್ಲ ಎಂದು ಹೇಳುತ್ತಾಳೆ. ಆಗ ವಿಜಯ್ ನಾನು ನಿಮಗೊಂದು ಕೆಲಸ ನೋಡಿದ್ದೇನೆ, ನನಗೆ ಗೊತ್ತಿರುವ ಕಾಲೇಜಿನಲ್ಲಿ ಕೆಲಸ ಖಾಲಿ ಇದೆ ಎಂದು ಹೇಳುತ್ತಾನೆ. ಆಗ ಮೀನಾ ಖುಷಿಯಿಂದ ವಿಜಯ್ಗೆ ಧನ್ಯವಾದ ಹೇಳುತ್ತಾಳೆ. ಮರುದಿನ ಎಲ್ಲರೂ ಮನೆಯಿಂದ ಅವರವರ ಕೆಲಸಕ್ಕೆ ಹೊರಡುತ್ತಾರೆ. ವಿಜಯ್ ಮನೆಯಲ್ಲೇ ಉಳಿದುಕೊಳ್ಳುತ್ತಾನೆ. ಅಂದು ಮಧ್ಯಾಹ್ನ ವಿಜಯ್ ಜ್ಯೂಸ್ಗೆ ಮಾತ್ರೆಯನ್ನು ಹಾಕುತ್ತಾನೆ. ಆಗ ಸಾಕ್ಷಿ ಕಾಲೇಜ್ ಮುಗಿಸಿ ಮನೆಗೆ ಬರುತ್ತಾಳೆ. ನನಗೆ ತುಂಬ ಹೊಟ್ಟೆ ಹಸಿವು ಅಂಕಲ್ ಎಂದು ಹೇಳುತ್ತಾಳೆ. ಆಗ ವಿಜಯ್ ಅವಳಿಗೆ ಕುಡಿಯಲು ಜ್ಯೂಸ್ ಕೊಡುತ್ತಾನೆ. ಸಾಕ್ಷಿ ಜ್ಯೂಸ್ ಕುಡಿಯುತ್ತಾಳೆ. ಆಗ ವಿಜಯ್ ನನ್ನ ರೂಮಿನಿಂದ ನನ್ನ ಮೊಬೈಲ್ ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸುತ್ತಾನೆ. ಸಾಕ್ಷಿ ರೂಮಿಗೆ ಬಂದಾಗ ಅವನ ಮಂಚದ ಮೇಲೆ ಪೋಲಿ ಪುಸ್ತಕ ಇರುತ್ತದೆ. ಅದನ್ನು ನೋಡಿದ ಸಾಕ್ಷಿಗೆ ಮುಜುಗರವಾಗುತ್ತದೆ. ಆಗ ಅಲ್ಲಿಗೆ ಬಂದ ವಿಜಯ್ ನೋಡು ಪರವಾಗಿಲ್ಲ, ಈ ವಯಸ್ಸಿನಲ್ಲಿ ಇದೆಲ್ಲ ಮಾಮೂಲಿ ಎಂದು ಹೇಳುತ್ತಾನೆ. ಆಗ ಸಾಕ್ಷಿ ತನ್ನ ರೂಮಿಗೆ ಹೋಗಿಬಿಡುತ್ತಾಳೆ. ಸ್ವಲ್ಪ ಸಮಯದ ನಂತರ ವಿಜಯ್ ಸಾಕ್ಷಿ ರೂಮಿಗೆ ಹೋಗುತ್ತಾನೆ. ಸಾಕ್ಷಿ ಪ್ರಜ್ಞೆ ಇಲ್ಲದೆ ಮಲಗಿರುತ್ತಾಳೆ. ಆಗ ವಿಜಯ್ ಅವಳ ಬಟ್ಟೆಯನ್ನೆಲ್ಲ ತೆಗೆದು ಅವಳ ಶೀಲಹರಣ ಮಾಡುತ್ತಾನೆ. ಇದೇ ರೀತಿ ಸಾಕ್ಷಿ ಕಾಲೇಜು ಮುಗಿಸಿ ಬರುವ ಸಮಯಕ್ಕೆ ಅವಳಿಗೆ ತಿನ್ನುವ ಕುಡಿಯುವ ಪದಾರ್ಥಕ್ಕೆಲ್ಲ ಮಾತ್ರೆಯನ್ನು ಹಾಕಿ ಅವಳ ಪ್ರಜ್ಞೆ ತಪ್ಪಿಸಿ ಪ್ರತಿದಿನ ಅವಳ ಶೀಲಹರಣ ಮಾಡಲು ಶುರು ಮಾಡುತ್ತಾನೆ. ಹೀಗೆ ಒಂದು ದಿನ ಸಾಕ್ಷಿಯನ್ನು ಕೆಡಿಸುವಾಗ ಮೀನಾ ಮನೆಗೆ ಬಂದು ಬಿಡುತ್ತಾಳೆ. ಇಲ್ಲಿ ಏನು ನಡೆಯುತ್ತಿದೆ ಎಂದು ಹೇಳಿ ಸಾಕ್ಷಿಯನ್ನು ಎದ್ದೇಳಿಸುತ್ತಾಳೆ. ಆದರೆ ಸಾಕ್ಷಿಗೆ ಪ್ರಜ್ಞೆ ಇರುವುದಿಲ್ಲ. ಆಗ ಕೋಪಗೊಂಡ ಮೀನಾ ನನ್ನ ಮಗಳನ್ನೇ ಹಾಳು ಮಾಡುತ್ತೀಯಾ, ನಿನ್ನನ್ನು ಬಿಡುವುದಿಲ್ಲ, ನಾನು ಈಗಲೇ ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ಕಾಲ್ ಮಾಡಲು ಹೋಗುತ್ತಾಳೆ.
ಆಗ ವಿಜಯ್ ಅವಳನ್ನು ತಡೆದು ಮೀನಾಳನ್ನು ತಳ್ಳಿಬಿಡುತ್ತಾನೆ. ಮೀನಾ ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ಹೋಗುತ್ತದೆ. ಆಗ ವಿಜಯ್ ಮೀನಾಳನ್ನು ಕೊಲ್ಲಲು ಚಾಕು ತೆಗೆದುಕೊಳ್ಳಲು ಹೋಗುತ್ತಾನೆ. ಅದೇ ಸಮಯಕ್ಕೆ ಅಮಿತ್ ಬಂದು ಏನಾಯಿತು ಎಂದು ಗಾಬರಿಯಾಗುತ್ತಾನೆ. ಆಗ ವಿಜಯ್ ನನಗೂ ಗೊತ್ತಿಲ್ಲ, ನಾನು ಈಗ ತಾನೇ ಬಂದೆ ಎಂದು ನಾಟಕ ಮಾಡುತ್ತಾನೆ. ನಂತರ ಡಾಕ್ಟರ್ನ ಕರೆಸುತ್ತಾರೆ. ಆಗ ಡಾಕ್ಟರ್ ಚೆಕಪ್ ಮಾಡಿ ಇವರಿಗೆ ತಲೆಗೆ ಪೆಟ್ಟು ಬಿದ್ದಿರುವುದರಿಂದ ಇವರಿಗೆ ಈಗ ಮಾತನಾಡಲು ನಡೆಯಲು ಆಗುವುದಿಲ್ಲ ಎಂದು ಹೇಳುತ್ತಾನೆ. ಮರುದಿನ ವಿಜಯ್ ಮೀನಾ ಬಳಿ ಬಂದು, ನಾನು ಈ ಮಾತ್ರೆಯನ್ನು ತೆಗೆದುಕೊಂಡು ಬಂದಿರುವುದು ನಿನ್ನನ್ನು ಮೇಲಕ್ಕೆ ಕಳುಹಿಸಲು. ಇದು ಸ್ಲೋ ಪಾಯ್ಸನ್, ಇದನ್ನು ನುಂಗು ಎಂದು ಹೇಳಿ ಬಲವಂತವಾಗಿ ಮಾತ್ರೆ ನುಂಗಿಸುತ್ತಾನೆ. ಆ ದಿನ ರಾತ್ರಿ ಅಮಿತ್ ಮನೆಗೆ ಬರುತ್ತಾನೆ. ಆಗ ವಿಜಯ್, ನನ್ನ ಅಮ್ಮ ನನಗೆ ಊರಿನಲ್ಲಿ ಹೆಣ್ಣು ನೋಡಿದ್ದಾರೆ, ಅವರು ನನಗೆ ಮದುವೆ ಮಾಡಿಸಲು ಬರುತ್ತಿದ್ದಾರೆ ಎಂದು ಹೇಳುತ್ತಾನೆ. ಆಗ ಅಮಿತ್ ಖುಷಿಯಾಗುತ್ತಾನೆ. ಆದರೆ ನನ್ನ ಮದುವೆಯಾದರೆ ನಮ್ಮ ಅಮ್ಮ ನನ್ನ ಜೊತೆಯಲ್ಲಿ ಇರುತ್ತಾರೆ, ಅವರಿಗೆ ಬೇರೆ ಯಾರು ನಮ್ಮ ಜೊತೆ ಇರಲು ಇಷ್ಟವಿಲ್ಲ, ನೀವು ಮನೆ ಬಿಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಅಮಿತ್ ಗಾಬರಿಯಾಗಿ, ಈ ಪರಿಸ್ಥಿತಿಯಲ್ಲಿ ನಾನೆಲ್ಲಿ ಹೋಗಲಿ ಎಂದು ಹೇಳುತ್ತಾನೆ. ಆಗ ವಿಜಯ್, ನೀನೇನು ಅಂದುಕೊಳ್ಳದಿದ್ದರೆ ನಾನು ನಿನಗೆ ಒಂದು ವಿಷಯವನ್ನು ಹೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಅಮಿತ್ ಏನೆಂದು ಕೇಳುತ್ತಾನೆ. ಆಗ ವಿಜಯ್, ನೀನು ನನಗೆ ಸಾಕ್ಷಿಯನ್ನು ಕೊಟ್ಟು ಮದುವೆ ಮಾಡಿಸು, ನಿನ್ನ ಮನೆ ನಿನಗೆ ಉಳಿಯುತ್ತದೆ, ಹಾಗೆ ನನಗೂ ಮದುವೆ ಆಗುತ್ತದೆ, ನನ್ನ ಅಮ್ಮ ಅಂದುಕೊಂಡ ಹಾಗೆ ಆಗುತ್ತದೆ, ನೀವು ಮನೆ ಬಿಡುವ ಪರಿಸ್ಥಿತಿಯೂ ಇರುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಅಮಿತ್ ಕೋಪಗೊಂಡು, ಅವಳಿನ್ನು ಚಿಕ್ಕ ಹುಡುಗಿ, ಅವಳಿಗೆ ಇನ್ನೂ 18 ವಯಸ್ಸಾಗಿಲ್ಲ ಎಂದು ಹೇಳುತ್ತಾನೆ. ಆಗ ವಿಜಯ್, ನಾವು ಮನೆಯಲ್ಲೇ ಮದುವೆ ಮಾಡಿಕೊಳ್ಳೋಣ, ಯಾರಿಗೂ ಹೇಳುವುದು ಬೇಡ, ಅವಳು ದೊಡ್ಡವಳಾದ ಮೇಲೆ ರಿಜಿಸ್ಟರ್ ಮಾಡಿಸಿಕೊಳ್ಳೋಣ ಎಂದು ಹೇಳಿ ಅಮಿತ್ನ ಒಪ್ಪಿಸಿಬಿಡುತ್ತಾನೆ. ಅಮಿತ್ ಆ ವಿಷಯವನ್ನು ಮೀನಾಗೆ ಹೇಳುತ್ತಾನೆ. ಆದರೆ ಮೀನಾಗೆ ಮಾತನಾಡುವ ಶಕ್ತಿ ಇರುವುದಿಲ್ಲ. ನಂತರ ಅಮಿತ್ ಸಾಕ್ಷಿಗೆ ಈ ವಿಷಯವನ್ನು ಹೇಳುತ್ತಾನೆ. ಆದರೆ ಸಾಕ್ಷಿಗೆ ಈ ಮದುವೆ ಇಷ್ಟ ಇರುವುದಿಲ್ಲ. ಆಗ ಅಮಿತ್, ನೀನು ಈ ಮದುವೆಗೆ ಒಪ್ಪಿಕೊಳ್ಳಬೇಕು, ಹಾಗಾದರೆ ಮಾತ್ರ ಈ ಮನೆ ನಮಗೆ ಉಳಿಯುತ್ತದೆ, ನಿಮ್ಮ ತಾಯಿಯ ಜೀವನೂ ಉಳಿಯುತ್ತದೆ, ಇಲ್ಲ ಅಂದರೆ ನಾವಿಬ್ಬರೂ ಸಾಯಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಸಾಕ್ಷಿ ಕಣ್ಣೀರು ಹಾಕುತ್ತಾಳೆ. ಮರುದಿನ ಮದುವೆಗೆ ಎಲ್ಲ ಏರ್ಪಾಡು ಮಾಡುತ್ತಾರೆ. ಈ ಕಡೆ ಸಾಕ್ಷಿ ಎದ್ದೇಳಲು ಪ್ರಯತ್ನ ಮಾಡಿ ಹೇಗೂ ಕಷ್ಟಪಟ್ಟು ಫೋನ್ ತೆಗೆದುಕೊಂಡು ಹೊರಗಡೆ ಬಂದು ಅಮಿತ್ಗೆ ಮದುವೆ ಮಾಡಿಸಬೇಡಿ ಎಂದು ಹೇಳುತ್ತಾಳೆ. ಆದರೂ ಅಮಿತ್ ಮದುವೆ ಮಾಡಿಸಲು ಮುಂದಾಗುತ್ತಾನೆ. ಆಗ ಅಲ್ಲಿಗೆ ಪೊಲೀಸರು ಬರುತ್ತಾರೆ. ಮೀನಾ ನಡೆದ ವಿಷಯವನ್ನೆಲ್ಲ ಪೊಲೀಸರಿಗೆ ಕಾಲ್ ಮಾಡಿ ಹೇಳಿರುತ್ತಾಳೆ. ಆಗ ಮೀನಾ ವಿಜಯ್ಗೆ, ನೀನು ನನಗೆ ಕೊಡುತ್ತಿದ್ದ ಮಾತ್ರೆ ನಾನು ನುಂಗುತ್ತಿರಲಿಲ್ಲ, ಅದನ್ನು ನಾನು ಉಗಿಯುತ್ತಿದ್ದೆ, ನೀನು ಒಬ್ಬ ಕಚಡ ಮನುಷ್ಯ ಎಂದು ಬೈಯುತ್ತಾಳೆ. ನಂತರ ಪೊಲೀಸರು ವಿಜಯ್ ಮತ್ತು ಅಮಿತ್ನ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಸಾಕ್ಷಿ ಬಚಾವಾಗುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ದರ್ದ್ ಕಾ ಸೌದಾ ಎಂದು ಹುಡುಕಿ ನೋಡಬಹುದು.